ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆಯಲ್ಲಂತೂ ತುಂಬ ಟ್ವಿಸ್ಟ್ಗಳನ್ನ ಇಟ್ಟಿದ್ದಾರೆ. ಸ್ವಾತಿ ಮತ್ತು ವಂಶಿ ಹತ್ರ ಆಗೋಕ್ಕೆ ಎಷ್ಟೊಂದೆಲ್ಲ ಆಸೆಪಟ್ರು ಈ ಕಡೆ ರಾಗಿಣಿ ಎಲ್ಲ ಏನೇನೆಲ್ಲ ಕಿತಾಪತಿ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಅದನ್ನು ಮೀರಿ ಸ್ವಾತಿ ಹೆಂಗೆ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಸಂಚಿಕೆ ಆರಂಭದಲ್ಲಿ ಈ ಕಡೆ ಪದ್ಮ ಅವ್ರು ಮಾಡಿದ ಕೆಲಸದಿಂದ ನಮ್ಮ ವಂಶಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಕಿರುತ್ತೆ. ಹಂಗಾಗಿ ಪದ್ಮ ಅವ್ರಿಗೆ ಚೆಕ್ನ ಕೊಡ್ತಾರೆ. ಮತ್ತು ಸ್ವಾತಿ ಅಂದ್ಕೊಂಡಂಗೆ ವಂಶಿ ಎಲ್ಲಿ ರೇಗಾಡ್ಬಿಡ್ತಾರೋ, ಈ ರಾಗಿಣಿ ಮಾಡಿರೋ ಕೆಟ್ಟ ಕೆಲಸ, ಎಲ್ಲ ಕಡೆ ಪೋಸ್ಟರ್ ಮಾಡಿರೋ ಕೆಟ್ಟ ಕೆಲಸದಿಂದ ಸ್ವಾತಿನ ಬಂದು ಹಿಗ್ಗಾಮುಗ್ಗ ಬೈದ್ಬಿಡ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದೇ ಒಂದು ಕೆಟ್ಟ ಕೆಲಸದಿಂದ ತುಂಬ ಒಳ್ಳೆಯದಾಗಿರುತ್ತೆ, ಒಳ್ಳೆ ಬೆನಿಫಿಟ್ ಸಿಕ್ಕಿರುತ್ತೆ. ವಂಶಿ ಒಂದು ರೆವಿನ್ಯೂ ಏನಿದೆ, ವಂಶಿ ಒಂದು ಮಾನ ಮರ್ಯಾದೆ ಗೌರವ ಎಲ್ಲನೂ ಸಹ ಮೇಲಕ್ಕೆ ಹೋಗಿ ನಿಂತಿರುತ್ತೆ. ಯಾಕೆಂದರೆ ಅಷ್ಟು ಫೇಮಸ್ ಆಗಿಬಿಟ್ಟಿರುತ್ತೆ ಪದ್ಮ ಅವ್ರು ಮಾಡಿರುವಂಥ ಆ ಅಡಿಗೆಗಳ ರುಚಿ, ತಿನಿಸುಗಳ ರುಚಿ. ಹಂಗಾಗಿ ಅಂಬಾಸಿಡ್ರಾಗಿ ನಮ್ಮ ವಂಶಿ ಅವರು ಬ್ರಾಂಡ್ ಅಂಬಾಸಿಡ್ರ್ ಆಗಿರೋದ್ರಿಂದ ಅವ್ರಿಗೆ ಎಲ್ಲ ನೇಮ್ ಫೇಮ್ ಎಲ್ಲ ಬರುತ್ತೆ. ಇನ್ನು ಈ ಕಡೆ ರಾಗಿಣಿ ಅಜ್ಜ ಎಲ್ಲನೂ ಹೊಟ್ಟೆ ಉರ್ಕೊತಾ ಇರ್ತಾರೆ. ಅಲ್ಲ, ಏನು ಮಾಡಿದ್ರು ನಾವು ಮಾಡಿದ್ದು ನಮಗೆ ವಿರುದ್ಧ ಆಗ್ತಾ ಇದೆಯಲ್ಲ, ಸ್ವಾತಿನೇ ಗೆಲ್ತಾ ಇದ್ದಾಳಲ್ಲ, ಏನು ಮಾಡೋದು ಅಂದಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಾಬಿನೇ ಗೆಲ್ತಾ ಇದ್ದಾರೆ, ಇದೆಲ್ಲ ನಾವೇ ಮಾಡ್ತಿರೋದು ಅಂತ ಗೊತ್ತಾದರೆ ಅಷ್ಟೇ ಮುಗೀತು ನಮ್ಮ ಕತೆ, ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಂತ ಅಜಯ್ ಹೇಳ್ತಾ ಇರ್ತಾನೆ. ಏನೇ ಮಾಡಿದ್ರು ನಾನು ಮತ್ತು ರಾಗಿಣಿ ಸೇರ್ಕೊಂಡು ಮಾಡಬೇಕು ಅಂತ ದುರ್ಗಾ ಎಲ್ಲ ಕಡೆ ಪ್ಲ್ಯಾನ್ ಹೇಳ್ತಾ ಇರ್ತಾಳೆ. ಇನ್ನೂ ವಂಶಿ ಅವರು ಸ್ನಾನಕ್ಕೆ ಹೋಗಿರ್ತಾರೆ. ಸ್ವಾತಿ ಖುಷಿಯಿಂದ ನಾವು ವಂಶಿಗೆ ಏನಾದರೂ ಮಾಡಿ ಟ್ಯಾಂಕ್ಸ್ ಹೇಳಬೇಕಲ್ಲ, ಅವ್ರ ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಬಿಡ್ತೀನಿ ಅಂತೇಳ್ಬಿಟ್ಟು ಫಟಾಫಟ್ ಅಂತೇಳಿ ಬಟ್ಟೆ ಈ ಕಡೆ ವೈಲೈಟು ಎಲ್ಲನೂ ಸಹ ತಂದಿಡ್ತಾ ಇರ್ತಾರೆ. ಇನ್ನು ವಂಶಿ ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಇವೆಲ್ಲ ರೆಡಿ ಆಗಿದ್ರೆ ಅವ್ರು ಖುಷಿ ಆಗುತ್ತೆ ಅಂತೇಳ್ಬಿಟ್ಟು ವಂಶಿ ಬಂದು ಇದೇನಿದು ಎಲ್ಲ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿಬಿಟ್ಟಿದಾರಲ್ಲ, ಯಾರು ಅರೇಂಜ್ ಮಾಡಿರೋದು ಅಂತೇಳಿ ಇಲ್ಲೇ ಎಲ್ಲೋ ಕೂತಿರ್ತಾಳೆ. ಅಮ್ಮ ತಾಯಿ ಬಾ ಅಂತೇಳ್ಬಿಟ್ಟು ಈ ಕಡೆ ವಂಶಿ ಕರೀತಾರೆ. ಸ್ವಾತಿ ಬಂದು, ಅಲ್ಲ ವಂಶಿ ಅವರೇ, ನಾನೇನೋ ಪ್ರೀತಿಯಿಂದ ಟ್ಯಾಂಕ್ಸ್ ಹೇಳೋಣ ಅಂತ ಬಂದರೆ ನೀವು ಹಿಂಗೆ ಕರೆಯೋದು ಅಂದಾಗ, ಮತ್ತು ನೀನೇ ಹಳ್ಳಿ ಥರ ಅಲ್ಲಿ ಯಾಕೆ ಔತ್ಕೊಂಡು ಕೂತಿದ್ದಿ ಅಂದಾಗ, ಅಲ್ಲ ವಂಶಿ ಅವರೇ, ನೀವು ನನ್ನ ಬೈತೀರೇನೋ ಹೊಡಿತೀರೇನೋ ಏನು ಅಂದ್ಬಿಡ್ತೀರೋ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಆಶ್ಚರ್ಯ ಅಂದಾಗ, ನಾನು ಯಾಕೆ ಆ ಥರ ಎಲ್ಲ ಮಾಡಲಿ, ನಾನು ಆಚೆ ಹೋಗಿ ನೋಡಿದೆ ವಾಕಿಂಗು ಜಗ್ನಿ ಎಲ್ಲ ಮಾಡಬೇಕಾದ್ರೆ ಜನ ಎಲ್ಲ ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊತಾ ಇದ್ರು, ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ನಿಮ್ಮ ಕಂಪನಿ ಕಡೆಯಿಂದ ಬಂದಿರೋದು ತುಂಬ ಸಕ್ಕತ್ತಾಗಿದೆ ಅಂತೇಳ್ಬಿಟ್ಟು ನನಗೆ ಎಲ್ಲ ಹೊಗಳಿದ್ರು. ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಸೊ ಅದರಿಂದ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಮ ಅಮ್ಮಂಗೆ ಟ್ಯಾಂಕ್ಸ್ ಹೇಳಿದೆ. ಅದರಲ್ಲೂ ನಮ್ಮ ಅತ್ತೆ ಮಾಡಿರೋ ಅಡುಗೆಗಳು ಇಷ್ಟೊಂದೆಲ್ಲ ವೈರಲ್ ಆಗ್ತಾಯಿದೆ ಅಂದರೆ ನಮಗೆ ಖುಷಿ ಅಲ್ವಾ, ಟ್ಯಾಂಕ್ಸ್ ಅಂತ ಹೇಳೋಣ ಅಂತಂದೆ. ನಿನಗೂ ಸಹ ಟ್ಯಾಂಕ್ಸ್ ಹೇಳ್ತಿದ್ದಾಗ, ವಂಶಿಯವರೇ ನೀವು ನನಗೆ ಟ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಂದಾಗ, ಅಮ್ಮ ತಾಯಿ ಹೋಗು ಫಸ್ಟು ಆಚೆ ಏನಾದರೂ ಕೆಲಸ ಮಾಡೋಗು ಅಂದಾಗ, ಸರಿ ಆಯ್ತು ಟಿಫನ್ ಮಾಡ್ತೀನಿ, ನೀವು ಜಾಸ್ತಿ ಬಿಲ್ಡಪ್ ತೊಗೋಬೇಡ ಅಂತೇಳ್ಬಿಟ್ಟು ವಂಶಿಯವರು ಈ ಕಡೆ ಸ್ವಾತಿಗೆ ಹೇಳ್ತಾ ಇರ್ತಾರೆ. ನನ್ನನ್ನು ಹೊಗಳ್ತಾ ಇದ್ದೀರಾ ವಂಶಿಯವರೇ ಅಂತೇಳ್ಬಿಟ್ಟು ಸ್ವಾತಿ ಹೇಳೋದಕ್ಕೆ, ಇನ್ನು ಈ ಕುಮಾರ ಮತ್ತು ನಮ್ಮ ಗೀತಂದು ಇದ್ದಿದ್ದೆ ಈ ಯೂಟ್ಯೂಬ್ ಚಾನಲ್ ಮಾಡಿಬಿಡೋಣ, ಎಲ್ಲ ಕಡೆ ವೈರಲ್ ಆಗುತ್ತೆ, ವಿಡಿಯೋ ಮಾಡಾಕೋಣ, ಎಲ್ಲರೂ ಆಗ್ತಾರಲ್ಲ ಬ್ಲೌಸ್ ಸ್ಟಿಚ್ ಮಾಡೋದು ಅಂದಾಗ, ಅಯ್ಯೋ ಗೀತಾ, ಅದು ಎಡಿಟಿಂಗು ವಿಡಿಯೋದು ಏನೇನೋ ಪ್ರೋಗ್ರೆಸ್ ಇರುತ್ತೆ, ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಯಾರು ಮಾಡ್ತಾರೆ ಅಂದಾಗ, ಅಯ್ಯೋ ಮಾವ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀರಾ, ಇದರಲ್ಲಿ ಏನು ಕೆಲಸ ಅಂತ ಇರಲ್ಲ, ಇವಾಗ ಅವ್ರವ್ರ ಚಾನಲ್ನ ಅವರೇ ಹ್ಯಾಂಡ್ಲ್ ಮಾಡಲ್ವಾ, ಇದು ಹಂಗೇನೆ ಅಂದಾಗ, ಕೆಲವೊಂದು ಆಗುತ್ತೆ ಕೆಲವೊಂದು ಆಗಲ್ಲ ಗೀತಾ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನಮ್ಮ ವಂಶಿ ಅವರು ರೆಡಿಯಾಗಿ ಬರ್ತಾ ಇದ್ದರೆ ಅವ್ರ ಹಿಂದೆನೇ ವಂಶಿ ಮಾಡೋ ಥರನೇ ಮಾಡಿಕೊಂಡು ಸ್ವಾತಿ ಹಿಂದೆ ಬರ್ತಾ ಇರ್ತಾಳೆ. ಸ್ವಾತಿ ಎಷ್ಟರ ಮಟ್ಟಿಗೆ ವಂಶಿ ಅವ್ರನ್ನ ಅಟ್ಯಾಚ್ಮೆಂಟ್ ಆಗಿರ್ತಾಳೆ ಅಂದರೆ, ವಂಶಿ ಬಿಟ್ಟು ಒಂದು ಗಳಿಗೆನೂ ಇರಲ್ಲ, ಹಂಗೆ ವಂಶಿ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತಂದಾಗ, ಈ ಕಡೆ ಅಲ್ಲ ಕಡೆ ನನ್ನ ಹಿಂದೆನೇ ಯಾಕೆ ಬರ್ತಿದ್ಯಾ, ಈಗ ಟಿಕ್ಕಿ ಹೊಡೆದ್ಬಿಡಿಯಲ್ಲ ಅಂದಾಗ, ಅಯ್ಯೋ ಸುಮ್ಮನೆ ಬರ್ತಾಯಿದ್ದೆ, ಇದಕ್ಕೆ ಯಾಕೆ ಹಿಂಗಾಡ್ತೀರಾ ಅಂದಾಗ, ಸುಮ್ಮನೆ ಕಡೆ ನಾನು ನೋಡ್ತಾನೆ ಇದ್ದೀನಿ, ಬೆಳಗಿಂದನೂ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ಟ್ಯಾಂಕ್ಸ್ ಹೇಳ್ತೀನಿ ಅಂತ ಹಿಂದೆ ಮುಂದೆ ತಿರುಗ್ತಾನೆ ಇದೆಯಲ್ಲೇ, ನೀನು ಸಹಾಯ ಎಲ್ಲ ನಂಗೆ ಟ್ಯಾಂಕ್ಸ್ ಸಾಕು ಬಿಡೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ವಂಶಿಯವರೇ, ನಿಮಗೆ ನೇಮು ಫೇಮ್ ಬಂದಿರೋದ್ರಿಂದ ಖುಷಿ ಆಯಿತಾ ಅಂದಾಗ, ಇನ್ನೂ ಸರಿ ಆಫೀಸ್ಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು, ನನಗೆ ನೈಟ್ ಒಂದು ಪಾರ್ಟಿ ಇದೆ, ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ಐರನ್ ಮಾಡಿ ಇಟ್ಬಿಡು ಅಂತ ಹೇಳ್ಬಿಟ್ಟು ವಂಶಿ ಹೇಳಿರ್ತಾರೆ. ಆಚೆ ಹೋಗೋಷ್ಟರಲ್ಲಿ ಪ್ರೆಸ್ಸವರು ಮೀಡಿಯೋದವರು ಎಲ್ಲರೂ ಬಂದು ನಿಂತಿರ್ತಾರೆ. ಏನು ವಿಚಾರ ಅಂದಾಗ, ವಂಶಿ ಅವ್ರನ್ನ ನಾವು ಇಂಟ್ರೂವ್ ಮಾಡಬೇಕು, ಅವ್ರು ಮಾಡಿರುವಂಥ ಒಂದು ಪ್ರಾಡಕ್ಟ್ ಅಂಬಾಸಿಡರ್ ಏನಾಗಿದ್ದಾರೆ, ಬ್ರ್ಯಾಂಡ್ ಅಂಬಾಸಿಡರು, ಅದು ತುಂಬ ಫೇಮಸ್ ಆಗಿದೆ, ಅದರಲ್ಲೂ ಅವ್ರು ಅತ್ತೆ ಮಾಡಿದ ಅಡುಗೆಗೆ ಹಿಂಗೆ ಮಾಡ್ತಾರಲ್ಲ, ಸೊ ಅದನ್ನು ನಾವು ಪಬ್ಲಿಸಿಟಿ ಮಾಡಬೇಕು ಅಂದಾಗ, ಹೌದಾ ಬನ್ನಿ ಒಳಗಡೆ ಅಂತೇಳ್ಬಿಟ್ಟು ಸ್ವಾತಿ ಅಜ್ಜಿ ತಾತ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇನ್ನು ಗೀತಾ ಅವ್ರ ಅಂಗಡಿಗೆ ಬಂದು ಒಬ್ಬ ಲೇಡಿ ತುಂಬ ಕಡಿಮೆ ಅಮೌಂಟ್ಗೆ ಬ್ಲೌಸ್ನ ಹೊಲ್ದಿರೋದನ್ನ ಕೊಡಿ ಅಂತ ಅಂದಾಗ, ಇಲ್ಲ ನಾವು ಕೊಡೋಕ್ಕಾಗಲ್ಲ, ಬೇರೆ ಕಡೆ ಎಲ್ಲ ತುಂಬ ಕಡಿಮೆ ಇದೆ, ನೀವು ಯಾಕೆ ಇಷ್ಟೊಂದು ಜಾಸ್ತಿ ಹೇಳ್ತೀರಾ ಅಂದಾಗ, ಹೌದಾ ಈ ಒಂದು ವಿಡಿಯೋ ಒಂದು ಬ್ಲೌಸ್ದ ಫೋಟೋ ಇಟ್ಕೊಂಡು ಬೇರೆ 4 ಅಂಗಡಿಲಿ ಕೇಳೋಣ, ನಮಗಿಂತ ಯಾರಾದರೂ ಕಡಿಮೆ ಕೊಟ್ಬಿಟ್ರೆ ನಾನೇ ನಿಮ್ಗೆ ಅಲ್ಲೇ ಅಮೌಂಟ್ ಕೊಡ್ತೀನಿ ಅಂದಾಗ, ಸರಿ ಬೇಡ ಬಿಡಮ್ಮ, ಇಷ್ಟಕ್ಕೆಲ್ಲ ಯಾಕೆ ಜಗಳ, ತಗೋ 350 ರೂಪಾಯಿ ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಪರವಾಗಿಲ್ಲ ಗೀತಾ, ಚೆನ್ನಾಗಿ ಇದು ಮಾಡ್ತೀವಿ ಅಂದಾಗ, ಹೌದು ಮಾವ ಇವ್ರು ಬೇಕು ಅಂತಲೇ ಈ ರೀತಿ ಹೇಳ್ತಾರೆ, ಅಲ್ಲ ನಮಗಿಂತ ಕಡಿಮೆ ಬೇರೆ ಎಲ್ಲೂ ಹೊಲ್ಕೊಡ್ತಾರೆ ಹೇಳು ಅಂತಂದಾಗ, ಸರಿ ಬಿಡಮ್ಮ ಆಯಿತು ಎಷ್ಟು ಅಂತ ಮಾತಾಡ್ತೀಯ ಅಂತೇಳಿ. ಇನ್ನು ಅದ್ರ ಜೊತೆ ತಿಂಡಿದೊಂದು ನಮ್ಮ ವಂಶಿಯವರು ಚಕ್ಲಿ ನಿಪ್ಪಟ್ಟೆಲ್ಲ ಇಟ್ಕೊಂಡಿರ್ತಾರಲ್ಲ, ಒಂದು ಪಾಂಪ್ಲೆಟು ಹಾಕ್ತಾರೆ. ಇದ್ಯಾಕೆ ಹಾಕ್ತಾರೆ ಅಂದಾಗ, ನಮ್ಮ ಕೆಲಸದ ಜೊತೆ ಅಮ್ಮನಿಗೂ ಹೆಲ್ಪ್ ಆದರೆ ಸ್ವಲ್ಪ ಅಮ್ಮನಿಗೂ ಸಹ ಜನ ಆರ್ಡ್ರೆಲ್ಲ ಜಾಸ್ತಿ ಬರುತ್ತಲ್ಲ, ಹಂಗಾಗಿ ಅಂತೇಳ್ಬಿಟ್ಟು ಗೀತಾ ಹೇಳ್ತಾಳೆ. ಇನ್ನು ವಂಶಿ ತಲೆ ಸಾರಿ ಮಾಡೋದೇನು ಫುಲ್ಲು ಒಂದು ಸ್ವಲ್ಪ ಖುಷಿಯಾಗಿ ಮಾತಾಡಿ, ನಂದು ಸ್ವಲ್ಪ ಹೇಳ್ತಾ ಇರಿ, ನನ್ನ ಹೆಸರು ಹೇಳಿ ಅಂತೇಳ್ಬಿಟ್ಟು ಫೋನ್ ಇರ್ತಾಳೆ. ವಂಶಿಯವರೇ ಜಾಸ್ತಿ ನ್ಯಾಚುರಲಾಗೆ ಮಾತಾಡಿ, ಸ್ವಲ್ಪ ಡ್ರಾಮಾ ಮಾಡ್ಕೊಂಡು ಮಾತಾಡಿಬಿಟ್ರೆ ಡೌಟ್ ಬಂದುಬಿಡುತ್ತೆ, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಸರ್ ನಿಮಗೆ ಈ ಒಂದು
ಪ್ರಾಡಕ್ಟ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಬೇಕು ಅಂತ ಯಾವ ರೀತಿ ನಿಮಗೆ ಇಷ್ಟ ಆಯಿತು ಅಂದಾಗ ಅದೆಲ್ಲ ಏನೂ ಇಲ್ಲ. ನಮ್ಮತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹಂಗಾಗಿ ನಾನು ಅದಕ್ಕೆ ಸೆಲೆಕ್ಟ್ ಆದೆ. ಅದು ಬಿಟ್ಟರೆ ಬೇರೆ ಥರ ಎಲ್ಲ ಏನೂ ಇಲ್ಲ ಅಂದಾಗ, ಓ ಹೌದಾ ಸರ್, ನಿಮ್ಮ ಹೆಂಡತಿ ಅಂದರೆ ಅಷ್ಟೊಂದು ಇಷ್ಟ ಜನ ಅವ್ರ ಕುಟುಂಬ ಅಂದರೆ, ಹೌದು ನಿಮ್ಮ ಲವ್ ಸ್ಟೋರಿ ಹೇಳಿ ಸರ್ ಅಂದಾಗ, ನಮ್ಮ ಲವ್ ಸ್ಟೋರಿನ ಹೀಗೆಲ್ಲ ಯಾಕೆ ಬಿಡಿ ಅಂತಂದಾಗ ತಾತಾಜಿ ಇದ್ದರು ಇರಲಿ ಹೇಳೋ ಅಂತಂದಾಗ, ಅಯ್ಯೋ ಅದೊಂದು ದೊಡ್ಡ ಕತೆ ಅಂತಂದಾಗ, ಹೇಳಿ ಸರ್ ಇರಲಿ ಅಂದಾಗ, ನಾನು ಮತ್ತು ಸ್ವಾತಿ ಫಸ್ಟ್ ಟೈಮ್ ಮಾಲಲ್ಲಿ ಮೀಟ್ ಆಗಿದ್ದು. ಸೊ ಮಾಲಲ್ಲಿ ಅವಳು ಫ್ರೆಂಡ್ ಜೊತೆ ಆ ಕಡೆಯಿಂದ ಬರ್ತಾ ಇದ್ಲು, ನಾನು ಈ ಕಡೆಯಿಂದ ಬರ್ತಾ ಇದ್ದೆ. ಆ ಕಡೆ ಈ ಕಡೆ ಜನ ಎಲ್ಲ ಓಡಾಡ್ತಾ ಇದ್ರು. ಸೊ ನಾನು ಈ ಸ್ವಾತಿನ ಫಸ್ಟ್ ಟೈಮ್ ನೋಡಿದ ತಕ್ಷಣವೇ ಫಿದಾ ಆಗ್ಬಿಟ್ಟು ಹಿಂದೆ ಒಂದು ಚರಂಡಿ ಇತ್ತು, ಚರಂಡಿಗೆ ಬಿದ್ದೋಗ್ಬಿಟ್ಟೆ. ಸೊ ಆಮೇಲೆ ಬಂದು ನೋಡಿದ್ರೆ ಈ ಸ್ವಾತಿನೇ ನನ್ನ ಎತ್ತಿದ್ಲು. ಅವತ್ತೇ ಫಸ್ಟ್ ಟೈಮ್ ಇವಳು ನೋಡಿ ಫ್ಲ್ಯಾಟ್ ಆಗಿಬಿಟ್ಟೆ. ಆಮೇಲೆ ಮತ್ತೆ ಎಲ್ಲಿ ಸಿಕ್ಕಿದ್ರು ಸರ್ ಅಂದಾಗ, ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ, ಇದೆಲ್ಲೋ ಮುಂಗಾರು ಮಳೆ ಸ್ಟೋರಿ ಥರ ಇದೆ ಅಂತೇಳ್ಬಿಟ್ಟು ಸ್ವಾತಿಗೆ ಅನ್ನಿಸ್ತಾ ಇರುತ್ತೆ. ಆಮೇಲೆ ಮತ್ತೆ ಇನ್ನೂ ಒಂದು ಪ್ಲೇಸಲ್ಲಿ ಸಿಕ್ಕಿದ್ಲು. ಆವಾಗ ಅವಳ ಹತ್ರ ಏನೋ ಮಸ್ಕ ಹೊಡೆದು ನಂಬರ್ ಇಸ್ಕೊಂಡೆ. ನಂಬರಲ್ಲಿ ಊಟ ಆಯಿತಾ ತಿಂಡಿ ಆಯಿತಾ ಅಂತೇಳ್ಬಿಟ್ಟು ಮಾತಾಡ್ತಿದ್ದೆವು, ಗುಡ್ ನೈಟ್ಗೂ. ಪ್ರತಿ ರಾತ್ರಿ ಬರೀ ಮಾತಾಡೋದು ಬರ್ರಿ ಮಾತಾಡೋದು ಅಂದಾಗ, ಇದು ಅಮೃತ ವರ್ಷಿಣಿ ಇದ್ದಂಗೆ ಇದೆಯಲ್ಲ, ಓಹೋ ಮೂವಿದನ್ನ ಹೇಳ್ತಾ ಇರೋದು ಎಲ್ಲ ಕತೆ ಕಟ್ಟಿ ಅಂದಾಗ, ಸರ್ ನಿಮ್ಮ ಒಂದು ಲವ್ ಸ್ಟೋರಿ ಒಳ್ಳೆ ಪಿಕ್ಚರ್ ಇದ್ದಂಗಿದೆ ಸರ್, ಕೇಳ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ. ಹಂಗೇನೆ ಲವ್ ಆಯಿತು. ಆಮೇಲೆ ಇವಳನ್ನ ನಾನು ಬಿಟ್ಟಿರೋಕ್ಕಾಗಲ್ಲ, ಮತ್ತೆ ಅವ್ರ ಮನೇಲಿ ಬೇಡ ಅಂತ ಇದು ಮಾಡಿದ್ರು, ಹಂಗಾಗಿ ನಾವು ಸ್ವಲ್ಪ ಹೋಗಿ ಮದುವೆ ಆಗ್ಬಿಟ್ಟು ಬಂದು ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಅಬ್ಬಬ್ಬಬ್ಬ ಕತೆ ಕಟ್ಟಬೇಕು ಈ ರೀತಿ ಕಟ್ತಾರ, ಅಬ್ಬಬ್ಬ ಹೌದಾ, ನಿಮಗೆ ನಾನು ನಿಮ್ಮನ್ನ ತುಂಬ ಇಷ್ಟಪಟ್ಟಿದ್ದೆ, ನೀವು ನನ್ನ ಇಷ್ಟಪಟ್ಟಿರಲಿಲ್ಲ, ನಾನು ಮದುವೆಗೆ ಒಪ್ಪಿಸಿ ಕಾಡಿ ಬೇಡಿ ಅದನ್ನ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಇಷ್ಟೊಂದು ಫೋರ್ಸ್ ಕೊಟ್ಕೊಳ್ಳೋದು ಒಳ್ಳೇದಾ ಸರ್, ಸಾಕು ಬಿಡಿ ನಿಮ್ಮ ಲವ್ ಸ್ಟೋರಿ ಅಂದಾಗ, ನಮ್ಮ ಹೆಂಡ್ತಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಹಂಗಾಗಿ ಆ ಥರ ಹೇಳ್ತಾ ಇದ್ದಾಳೆ, ನೀವೇನು ಅಂದ್ಕೋಬೇಡಿ ಅಂದಾಗ, ಇಲ್ಲ ಸರ್ ನಿಮ್ಮ ಲವ್ ಸ್ಟೋರಿ ಕೇಳ್ತಾಯಿದ್ರೆ ಕೇಳ್ತಾನೇ ಇರೋಣ ಅನ್ಸುತ್ತೆ ಅಂದ್ಬಿಟ್ಟು ಈ ಕಡೆ ಪ್ರೆಸ್ ಅವರೆಲ್ಲ ಹೇಳ್ತಾರೆ. ನೋಡಿ ಇವಾಗ ನಿಮ್ಮ ಪ್ರೋಗ್ರಾಮ್ ಎಲ್ಲ ಮುಗ್ದಿದ್ರೆ ಹೋಗ್ಬೋದಲ್ವಾ. ಅಲ್ಲ ವಂಶಿಯವರೇ, ನೀವು ಬಂದಿದ್ದು ನಿಮ್ಮ ಒಂದು ಪ್ರಾಡಕ್ಟು ಈ ಥರ ವೈರಲ್ ಆಗಿದೆಯಲ್ಲ ಅದ್ರ ಬಗ್ಗೆ ಅಂತ, ನೀವು ನೋಡಿದ್ರೆ ಲವ್ ಸ್ಟೋರಿ ಬಗ್ಗೆ ಎಲ್ಲ ಹೇಳ್ಬಿಟ್ರಲ್ಲ ಅಂದಾಗ, ಮತ್ತು ಇನ್ನೇನು ಹೇಳೋದು, ನಾನು ನೀನು ಹೋಗಿ ಲವ್ ಮಾಡಿದ್ದು ಎಲ್ಲ ಹೇಳ್ಬೇಕಾಗತ್ತಾ, ನಾನು ನೀನು ಲವ್ವೇ ಮಾಡಿಲ್ಲ, ಇನ್ನೇನು ಹೇಳೋಣ ಅವ್ರ ಹತ್ರ ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಆದ್ರೂ ಮುಂಗಾರು ಮಳೆ, ಅಮೃತ ವರ್ಷಿಣಿ ಎಲ್ಲ ಪಿಕ್ಚರ್ ಹೆಸರು ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು ಅಂತಂದಾಗ, ಯಾವುದೋ ಒಂದು ಕತೆ ಕಟ್ಟಿ ಹೇಳಿದ್ದೀನಲ್ಲ, ಅಷ್ಟರಲ್ಲಿ ರಾಗಿಣಿ ಬಂದು ಇವರ ಒಂದು ಇದನ್ನು ಐಬೋಗ ನೋಡಿ ನನಗೆ ಹೊಟ್ಟೆ ಉರಿದೋಗ್ತಾ ಇದೆ, ನಾನು ಹೋಗ್ತೀನಿ ಅಂತ ಅಂದಾಗ, ಅಯ್ಯೋ ರಾಗಿಣಿ ನಿಂತ್ಕೊಳ್ಳಮ್ಮ ಅಂತೇಳ್ಬಿಟ್ಟು ಈ ದುರ್ಗನೂ ಅವಳಿಂದೆ ಹೋಗ್ತಾ ಇದ್ದಾರೆ. ನೋಡ್ದಾತೆ ನಾವು ಮಾಡಿದ ಕೆಲಸ ನಮಗೆ ಹೆಂಗೆ ವಿರುದ್ಧವಾಗಿ ತಿರಿಕೊಂತು ಅಂತ, ಇವ್ರ ಖುಷಿನ ನಾನು ನೋಡೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ಹುರ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಹೋಗು ಪಾಪ ನಿನಗೆ ತುಂಬ ಉರಿದೋಗಿರ್ಬೇಕಲ್ವ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಇನ್ನು ಸ್ವಾತಿ ವಂಶಿ ಸಾಯಂಕಾಲಕ್ಕೆ ಪಾರ್ಟಿಗೆ ಹೋಗಬೇಕು, ಹಂಗಾಗಿ ಬಟ್ಟೆ ಒಗಿಬೇಕು. ಅಜ್ಜಿ ನಿಮ್ಮ ಬಟ್ಟೆ ಎಲ್ಲ ಆಮೇಲೆ ನಾನು ಮಿಷಿನ್ಗೆ ಹಾಕ್ತೀನಿ, ಮೊದಲು ವಂಶಿಯವರವನ್ನ ಒಗೆದ್ಬಿಟ್ಟು ಐರನ್ ಮಾಡಿ ಇಡಬೇಕು ಅಂದಾಗ, ಸರಿ ಆಯಿತು ಕಣ ಹಂಗೆ ಮಾಡು ಅಂತ ಅಜ್ಜಿ ಹೇಳ್ತಾರೆ. ಇನ್ನು ರಾಗಿಣಿ ಇದಳು ವಂಶಿ ಸಾಯಂಕಾಲ ಬರೋಷ್ಟರಲ್ಲಿ ಅವ್ನ ಬಟ್ಟೆ ಎಲ್ಲ ಒಣಗಿ ಐರನ್ ಆಗಿರಬೇಕು ಅಂತ ಹೇಳಿದ್ದಾನೆ. ಆ ಬಟ್ಟೆನೇ ಎಲ್ಲ ನೆಂದು ತೆಪ್ಪೆ ಮಾಡಿಸ್ಬಿಟ್ರೆ ಹೆಂಗಿರುತ್ತೆ ಅಂದಾಗ, ಸೂಪರ್ ಐಡಿಯಾ ರಾಗಿಣಿ, ನೀನು ನನ್ನ ಮುದ್ದು ಸೊಸೆ ಅಂತೇಳ್ಬಿಟ್ಟು ಈ ಕಡೆ ಅಡುಗೆ ಮನೆಯಿಂದ ಸಿಂಕಿಂದ ಪೈಪ್ನ ಹಾಕಿ ಸ್ವಾತಿ ಬಟ್ಟೆ ಒಣಗಾಕಿರ್ತಾಳಲ್ಲ ಅದ್ರ ಮೇಲಿಂದ ನೀರನ್ನ ಬಿಟ್ಟಿರ್ತಾರೆ. ಇನ್ನು ಸಾಯಂಕಾಲ ಬರ್ತಾರೆ ವಂಶಿಯವರು, ಪಾರ್ಟಿಗೆಲ್ಲ ಬಟ್ಟೆ ರೆಡಿನಾದಾಗ, ಆ ವಂಶಿಯವರೇ ಎಲ್ಲ ರೆಡಿ ಆಗಿದೆ ಅಂದಾಗ, ಸರಿ ಆಯಿತು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಬಟ್ಟೆ ಎಲ್ಲ ತಂದು ಇಲ್ಲಿ ಇಟ್ಟಿರು ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಅಂತೇಳ್ಬಿಟ್ಟು ಸ್ವಾತಿನೂ ಹೇಳ್ತಾಳೆ, ಓ ಹೋಗು ಬಟ್ಟೆ ಎಲ್ಲ ನಿಂದು ಗಣಗಳ ಅಂತಿದ್ದಾವೆ, ಹೋಗಮ್ಮ ಹೋಗು ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಿರ್ತಾಳೆ. ಇನ್ನು ರಾಗಿಣಿ ಅಡುಗೆ ಮನೆಯಿಂದ ಈ ರೀತಿ ಕೆಲಸ ಮಾಡಿರ್ತಾಳಲ್ಲ, ಸೊ ಸ್ವಾತಿ ಯಾವ ರೀತಿ ಬಟ್ಟೆ ತಗೋತಾಳೆ ನೋಡೋಣ ಬನ್ನಿ ಅಂತೇಳ್ಬಿಟ್ಟು ಇಬ್ಬರು ಆಚೆ ಬರ್ತಾರೆ. ಸ್ವಾತಿ ಆ ಬಟ್ಟೆ ಸೇಫ್ಟಿಯಾಗಿರಲಿ ಅಂತೇಳ್ಬಿಟ್ಟು ಅದ್ರ ಮೇಲೆ ಒಂದು ಟಾರ್ಪಲ್ಲು, ಒಂದು ಕವರು ಎಲ್ಲ ಹಾಕಿ ಸೇಫ್ ಮಾಡಿಬಿಡ್ತಾಳೆ, ಮಳೆ ಬಂದರೂ ನೆನಿಬಾರ್ದು ಆ ರೀತಿ. ಅದನ್ನು ನೋಡಿದಂಥ ಈ ದುರ್ಗಾ ಮತ್ತು ರಾಗಿಣಿಗೆ ಫುಲ್ಲು ಶೇಪ್ ಔಟ್ ಆಗಿಬಿಡುತ್ತೆ. ನಾವು ಏನೇ ಮಾಡಿದ್ರೂ ಇವಳು ನಮಗಿಂತ ಮುಂದೆನೇ ನುಗ್ತಾಳಲ್ಲ, ಏನು ಮಾಡಿದ್ರು ರಾಗಿಣಿ ಅಂತಂದಾಗ, ಅಯ್ಯೋ ಎಲ್ಲ ಹಾಳಾಗೋಯ್ತು ಅಂದಾಗ, ಏನು ರಾಗಿಣಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ನಾನು ವಂಶಿ ಕೈಲಿ ಬೈಸ್ಕೊಳ್ಳಿ ಅಂತ, ನೀನೇನೇ ಮಾಡಿದ್ರು ಆಗಲ್ಲ ಮಚ್ಚ, ನನಗೆ ಗೊತ್ತು ನೀನೇಂತ ಕಚ್ಚಾಡ ಕೆಲಸಗಳಲ್ಲಿ ಇದು ಮಾಡ್ತೀಯ ಅಂತ, ಈ ಚೀಪ್ ಗಿಮಿಕ್ ಮಾಡೋದನ್ನ ಬಿಟ್ಬಿಡು ಅಂತ ಈ ಕಡೆ ಸ್ವಾತಿ ರಾಗಿಣಿಗೆ ಹೇಳ್ತಾಳೆ. ಒಟ್ಟಿನಲ್ಲಿ ಸ್ವಾತಿ ಗೆಲ್ತಾನೆ ಇದ್ದಾಳೆ, ಸ್ವಾತಿ ವಂಶಿಯವ್ರಿಗೆ ಹತ್ರ ಆಗ್ತಾನೆ ಇದ್ದಾಳೆ. ನೋಡೋಣ ವಂಶಿ ಜೊತೆ ಸ್ವಾತಿನೂ ಹೋಗ್ತಾರ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.